ನಟ ಸಾಯಿ ಕುಮಾರ್ ಅವರ ಬಗ್ಗೆ ಬಂದಂತಹ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ಏನಾಗಿದೆ, ಇದೊಂದು ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಬರುವ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ನಟ ಸಾಯಿ ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕಂಡಂತ ಮೇರು ನಾಯಕ ನಟ ಅಂತಲೇ ಕೂಡ ಹೇಳ್ಬೋದು. ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಬಹುಭಾಷಾ ನಟ ಅಂತ ಅನಿಸ್ಕೊಂಡಿದ್ದಂಥ ನಟ ಇತ್ತೀಚೆಗೆ ಸುಮಾರು 12 ವರ್ಷಗಳಿಂದ ಕೂಡ ಅಲ್ಲೊಮ್ಮೆ ಇಲ್ಲೊಮ್ಮೆ ಕಾಣಿಸ್ಕೊಳ್ತು ಬಿಟ್ಟರೆ ಎಲ್ಲ ಸಿನಿಮಾಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ರು. ಹಾಗೆ ಒಂದು ಯೂಟ್ಯೂಬ್ ಮಾಧ್ಯಮದವರು ಪ್ರಶ್ನೆನೂ ಕೂಡ ಮಾಡಿ ಕೇಳಿದ್ರು, ಸರ್ ಎಲ್ಲಿ ಸರ್ ನೀವು ಇತ್ತೀಚೆಗೆ ಯಾವ ಸಿನಿಮಾಗಳು ಕಾಣಿಸ್ತಿಲ್ಲ, ಎಲ್ಲೂ ಮಾಡ್ತಿಲ್ಲ ಅದಕ್ಕೆ. ಈಗ ಎಲ್ಲ ನಿರ್ಮಾಪಕರಾಗಿರ್ಬೋದು, ಬೇರೆ ಬೇರೆ ಆಗಿರ್ಬೋದು, ಎಲ್ಲರೂ ಸಹ ಹೊರಗಡೆಯಿಂದ ಕಲಾವಿದರು ಕರ್ಕೊಬರುವಂಥದ್ದು ಪ್ಯಾನ್ ಇಂಡಿಯಾ ಅಂತ ಹೋಗ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಗೊತ್ತಿರ್ಬೋದು ನಿಮ್ಗೆ. ಜನವರಿಯಿಂದ ಇಲ್ಲಿಯ ತನಕ ನೀವೇ ನೋಡಿ, ಲೆಕ್ಕಕ್ಕಿಲ್ಲದಷ್ಟು ಸಿನಿಮಾಗಳ ಬಂದಿದೆ. ಎಷ್ಟು ಸಿನಿಮಾ ಉಳ್ಕೊಂಡಿದೆ, ಎಷ್ಟು ಸಿನಿಮಾ ಜನಗಳ ತಲೆಯಲ್ಲಿದೆ. ಈ ರೀತಿ ಸಿನಿಮಾಗೆ ಆಗಲು ಕಾರಣ ಏನು? ಸುಮಾರು 1,000ಕ್ಕೂ ಅಧಿಕ ಸಿನಿಮಾಗಳು ಬಿಡುಗಡೆ ಆಗಿದ್ದರು, ಬೆರಳೆಣಿಕೆಯಷ್ಟು ಸಿನಿಮಾಗಳು ಜನರ ತಲೆಯಲ್ಲಿಲ್ಲ ಅಂದರೆ ಅರ್ಥ ಏನು? ಹಾಗಾಗಿ ಸಿನಿಮಾ ರಂಗವನ್ನು ಬಿಟ್ಟು ಉದ್ಯಮದ ಕಡೆ ಒಲವು ಕೊಟ್ಟಿದ್ದೇನೆ ಎಂಬುದನ್ನು ಸಾಯಿ ಕುಮಾರ್ ಅವರು